ಸೂರ್ಯನಂತೆ ಹೊಳೆಯುವ ದೇಶಭಕ್ತಿಯೊಂದಿಗೆ ವೀರಯೋಧ ರಾಮು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ. ಅವನು ಯುದ್ಧಭೂಮಿಯಲ್ಲಿ ಎಷ್ಟು ಧೈರ್ಯಶಾಲಿಯಾಗಿದ್ದನೋ ಅಷ್ಟೇ ಕರುಣಾಮಯನೂ ಆಗಿದ್ದ. ಒಮ್ಮೆ ಗಡಿ ಮೇಲೆ ಕಠಿಣ ಹೋರಾಟ ನಡೆಯುತ್ತಿತ್ತು. ಶತ್ರುಗಳ ದಾಳಿ ಪ್ರಬಲವಾಗಿತ್ತು. ಆದರೆ ರಾಮು ತನ್ನ ಪಡೆ ಜೊತೆಗೆ ಅಚಲವಾಗಿ ಎದುರಿಸುತ್ತಿದ್ದ. ಆಕಸ್ಮಿಕವಾಗಿ ಅವನ ಒಬ್ಬ ಸಹೋದ್ಯೋಗಿ ಗುಂಡಿಗೆ ಬಲಿಯಾದನು. ಆ ಯೋಧನನ್ನು ರಕ್ಷಿಸಲು ಹೋಗುವ ಯಾವ ಯೋಧನಿಗೂ ಅವಕಾಶವಿರಲಿಲ್ಲ, ಯಾಕೆಂದರೆ ಶತ್ರುಗಳ ಗುಂಡುಗಳ ಮಳೆ ಸುರಿಯುತ್ತಿತ್ತು. ಆದರೆ ರಾಮು ಮೌನವಾಗಿ ತನ್ನ ನಿರ್ಧಾರ ಕೈಗೊಂಡ. ಅವನು ಅಧಿಕಾರಿಗಳ ಅನುಮತಿ ಕೋರದೆ ಪ್ರಾಣವನ್ನು ಪಣಕ್ಕಿಟ್ಟು ಶತ್ರುಗಳ ನಡುವೆಯೇ ಓಡಿದ. ದೊಡ್ಡ ಸಂಕಟಗಳನ್ನು ಎದುರಿಸುತ್ತಾ ಗುಂಡುಗಳಿಗೆ ತತ್ತರಿಸದೆ ಅವನು ತನ್ನ ಸ್ನೇಹಿತನ ಬಳಿಗೆ ತಲುಪಿದ. ತೀವ್ರ ಗಾಯಗೊಂಡಿದ್ದ ಆ ಯೋಧನು ರಾಮುವನ್ನು ನೋಡಿ ಮಬ್ಬಾಗಿದ್ದ ಕಣ್ಣುಗಳಲ್ಲಿ ಕಣ್ಣೀರಿಟ್ಟ. ರಾಮು ಅವನನ್ನು ಬೆನ್ನಿಗೆ ಹೊತ್ತಿಕೊಂಡು ತನ್ನ ಶಿಬಿರದತ್ತ ಓಡಲು ಪ್ರಾರಂಭಿಸಿದ. ಗುಂಡುಗಳು ಅವನ ಹತ್ತಿರದ ಹೋಗುತ್ತಿದ್ದರೂ ಆತ ಯೋಧನನ್ನು ಸುರಕ್ಷಿತವಾಗಿ ಕೊಂಡೊಯ್ದ. ಆದರೆ ಅವನ ಸ್ನೇಹಿತ ಗಂಭೀರ ಗಾಯದಿಂದ ಮೃತಪಟ್ಟ. ಇದನ್ನು ಕಂಡ ಅಧಿಕಾರಿಗಳು ಕೇಳಿದರು, ನೀನು ನಿನ್ನ ಪ್ರಾಣ ಲೆಕ್ಕಿಸದೆ ಹೋದರೂ ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಆದರೆ ರಾಮು ಪ್ರೀತಿಯಿಂದ ಉತ್ತರಿಸಿದ, ಅವನು ಕೊನೆಯ ಕ್ಷಣದಲ್ಲಿ ನನ್ನನ್ನು ನೋಡಿ ಸಂತೋಷದಿಂದ ಆನಂದಭಾಷ್ಪ ಸುರಿಸಿದ. ನನಗೆ ಅಷ್ಟೇ ಸಾಕು. ಈ ಘಟನೆಯನ್ನು ಕೇಳಿದ ಎಲ್ಲ ಯೋಧರು ಕಣ್ಣೀರು ಹಾಕಿದರು. ರಾಮುವಿನ ದೇಶಭಕ್ತಿ, ಸ್ನೇಹ ಮತ್ತು ತ್ಯಾಗ ಅವರ ಹೃದಯಗಳನ್ನು ತಟ್ಟಿದವು. ಈ ಕಥೆ ನಮಗೆ ಬದುಕಿನಲ್ಲಿ ಬಾಳಬೇಕಾದ ನೈತಿಕತೆ ಕಲಿಸುತ್ತದೆ. ಸ್ನೇಹ, ಧೈರ್ಯ ಮತ್ತು ತ್ಯಾಗವೇ ನಿಜವಾದ ಶೌರ್ಯ. ದೇಶ ಕಾಯುವ ಸೈನಿಕರಿಗೆ, ಅನ್ನ ಕೊಡುವ ರೈತರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ.